ಎಲ್ಲರಿಗೂ ನಮಸ್ಕಾರ. ಶ್ರೀರಾಮಚಂದ್ರ ಅಂದಾಗ ಯಾರಿಗೆ ತಾನೇ ಒಮ್ಮೆ ಮೈ ರೋಮಾಂಚನಗೊಳ್ಳುವುದಿಲ್ಲ? ರಾಮ ಮೌಲ್ಯಗಳನ್ನು ಹೊತ್ತಂತಹ ವ್ಯಕ್ತಿ. ಎಷ್ಟೊಂದು ರಾಮನ ಕಥೆಗಳು ಬದುಕಿಗೆ ಮಾರ್ಗದರ್ಶನ ನೀಡುವಂಥದ್ದು. ಆದರ್ಶಯುತವಾದ ವ್ಯಕ್ತಿ ಶ್ರೀರಾಮಚಂದ್ರ. ತನ್ನ ತಂದೆ ದಶರಥ ಮಹಾರಾಜನ ಆಜ್ಞೆಯನ್ನು ತಲೆಯ ಮೇಲೆ ಹೊತ್ತುಕೊಂಡವನು. 14 ವರ್ಷ ವನವಾಸವನ್ನು ಅನುಭವಿಸಿದವನು. ಶಬರಿಯ ಪ್ರೀತಿಯ ರಾಮನು, ವಾನರರ ಆಪ್ತಮಿತ್ರನು, ಆಂಜನೇಯನ ಅಪಾರ ಭಕ್ತಿಗೆ ಪಾತ್ರನಾದವನು, ಲಕ್ಷ್ಮಣನ ಮೆಚ್ಚಿನ ಸಹೋದರನು. ರಾಜ್ಯದ ಸುಖವನ್ನೆಲ್ಲ ತೊರೆದು ಕಾಡಿನಲ್ಲಿ ಸಾಮಾನ್ಯ ಬದುಕು ನಡೆಸಿದವನು. ಸೀತಾಮಾತೆಗಾಗಿ ಲಂಕೆಯನ್ನು ಧ್ವಂಸಗೊಳಿಸಿ ರಾವಣನನ್ನು ಸಂಹರಿಸಿದವನು. ರಾಜ್ಯದ ಪ್ರಜೆಗಳ ನುಡಿಗೆ ಬೆಲೆ ಕೊಟ್ಟು ಅತ್ಯಂತ ಪ್ರೀತಿಸುವ ಸೀತೆಯನ್ನೇ ದೂರ ಇಟ್ಟವನು. ಉತ್ತಮ ರಾಜನೆನಿಸಿಕೊಂಡವನು ನಮ್ಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಸೀತೆಯ ರಾಮ, ದಶರಥನಂದನ ರಘುರಾಮ. ಹಿಂದೂ ಪುರಾಣಕ್ಕೆ ಶ್ರೀರಾಮ ಹೆಮ್ಮೆಯ ಕೀರ್ತಿಯ ಕಿರೀಟವೇ ಸರಿ. ಪ್ರತಿ ಚೈತ್ರ ಮಾಸದ 9ನೆಯ ದಿನದಂದು ರಾಮನವಮಿ ಎಂದು ಕರೆಯಲ್ಪಡುವ ಭಗವಾನ್ ರಾಮನ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ರಾಮನವಮಿಗೆ ಸಂಬಂಧಿಸಿದ ಆಚರಣೆಗಳು ಮತ್ತು ಪದ್ಧತಿಗಳು ಭಾರತದಾದ್ಯಂತ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ. ಖಂಡಿತ ಇದೊಂದು ವಿಶೇಷ ದಿನವಾಗಿದೆ ಹಾಗೂ ರಾಮನ ಬದುಕಿನ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ವಿಷಯವಾಗಿದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್.